ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. JDSಗೆ RSSನಿಂದ ಮೈತ್ರಿ ಬಿಗ್ ಶಾಕ್. ಎಲ್ಲ ಬೆಳವಣಿಗೆಗಳಾಗ್ತಿರೋ ಬೆನ್ನಲ್ಲೇ ಪೆನ್ ಡ್ರೈವ್ ಬ್ಲಾಸ್ಟ್, ರೇವಣ್ಣ ಲಾಕ್, ಪ್ರಜ್ವಲ್ ರೇವಣ್ಣ ಯಾವುದೇ ಸಮಯದಲ್ಲಿ ಲಾಕ್ ಆಗಬಹುದು ಅನ್ನುವ ಎಲ್ಲ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲಿ ಮೈತ್ರಿಗೆ ಸಂಕಷ್ಟ. ಇನ್ನೊಂದು ಆಯಾಮದಲ್ಲಿ ಕೆಲವು ಸೂತ್ರಗಳೆಲ್ಲ ರೆಡಿಯಾಗಿದ್ವು. ಲೋಕಸಭೆ ಬಳಿಕ ಬೇರೆ ವಿಚಾರಗಳಲ್ಲೂ ಮೈತ್ರಿ ಬೇಕು. ಪದವೀಧರ ಕ್ಷೇತ್ರ, ಶಿಕ್ಷಕ ಕ್ಷೇತ್ರದ ಎಲೆಕ್ಷನ್ ಇದೆ, ಅಲ್ಲೂ ಮೈತ್ರಿಯ ಮಾತುಕತೆ ಎಲ್ಲ ನಡೀತಿರೋ ಹೊತ್ತಲ್ಲಿ ಈಗ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಹೋಗಿದೆ. BJP ಹೈಕಮಾಂಡ್ ನಾಯಕರಿಗೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾತ್ರಿ ಅಮಿತ್ ಶಾ ಅವರನ್ನು ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ ಅನ್ನುವಂಥದ್ದೊಂದು ಸುದ್ದಿ ಕೇಳಿ ಬರ್ತಿದೆ. ಖಾಸಗಿ ಹೋಟೆಲ್ನಲ್ಲಿ ತಂಗಿರುವ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವ್ರನ್ನ ಕರೆಸ್ಕೊಂಡು ಮಾತಾಡಿದ್ದಾರೆ. ಹಾಗಾದರೆ ಫೋಟೋ ಸಮೇತ ಸುದ್ದಿ ಹೊರಗಡೆ ಬರದೇ ಇದ್ರೂ ಕೂಡ ಮೂಲಗಳು ಹೇಳ್ತಿರೋದು ರಾತ್ರಿ ಚರ್ಚೆ ಆಗಿದೆ. ರೇವಣ್ಣ ಲಾಕ್ ಆಗ್ತಾ ಇದ್ದ ಹಾಗೆ BJPಗೆ ಇದು ಅರಗಿಸಿಕೊಳ್ಳಲಾರದ ಮುಜುಗರ. ಬರೀ ಕರ್ನಾಟಕದಲ್ಲ, ಹಳೆ ಮೈಸೂರು ಭಾಗ, ದಕ್ಷಿಣದ ಭಾಗದಲ್ಲಿ ಲಾಭ ಮಾಡ್ಕೊಳ್ಳೋದಕ್ಕೆ, ಒಕ್ಕಲಿಗ ಮತಗಳನ್ನು ಪಡ್ಕೊಳ್ಳೋ ಪ್ಲ್ಯಾನ್ ಹಾಕ್ಕೊಂಡಿದ್ದ BJPಗೆ ಈ ಬೆಳವಣಿಗೆ ದೇಶವ್ಯಾಪಿ ಮುಜುಗರ ಕಾರಣ ಆಯಿತು. ಯಾಕಂದರೆ ಮೋದಿಯವರು ಇದ್ದ ಸ್ಟೇಜಲ್ಲಿ ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಬಂದು ಪರಿಚಯ ಮಾಡಿಸಿದ್ರು. ಅವ್ರ ಪರ ಮತ ಯಾಚಿಸ್ದಂಗೆ ಆಯ್ತಲ್ವ. ಅವರು ಹಾಸನಕ್ಕೆ ಹೋಗಿ ಮತ ಕೇಳದೇ ಇದ್ರು. ಈ ರೀತಿ ಮೈತ್ರಿಯಲ್ಲಿ ಇರೋದೇ ಒಂದು ದೊಡ್ಡ ಮುಜುಗರದಂತಾಗಿದೆ. BJP ನಾಯಕರಿಗೆ ಇರಿಸುಮುರುಸಾಗಿದೆ, ಅಂತರ ಕಾಯ್ದುಕೊಳ್ತಿದ್ದಾರೆ. ಇದರಿಂದ ಕಂಪ್ಲೀಟ್ ದೂರ ಇರಿ ಅಂತ ಇನ್ಸ್ಟ್ರಕ್ಷನ್ ಬಂದಿದೆ ರಾಜ್ಯ ನಾಯಕರುಗಳಿಗೆ. ನೋಡಿದ್ದೀವಿ ಅಷ್ಟರ ಮಟ್ಟಿಗೆ ಸಂಕಷ್ಟ. ಅಮಿತ್ ಶಾ ಅವರು ರಿಯಾಕ್ಟ್ ಮಾಡಬೇಕಾಯ್ತು. ಇದು ಬಹಳ ಹೀನಾಯವಾದ ಕೇಸು, ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಲಿ ಅಂತ ಮೋದಿ ತನಕ ಹೋಗಿದೆ ಈ ವಿಚಾರ. ಏನೇ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡ್ರು ಒಂದು ಹಂತಕ್ಕಂತೂ ಇರಿಸುಮುರುಸಾಗಿದೆ. ಈಗ RSS ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಒತ್ತಾಯಿಸ್ತಿದೆ ಅಂತ ಹೇಳಲಾಗ್ತದೆ. ಆಗಿದ್ದಾಗ ಹೋಗಿದೆ. ಮುಂದೆ ಪದವೀಧರ ಕ್ಷೇತ್ರದ ಮತ್ತು ಶಿಕ್ಷಕರ ಕ್ಷೇತ್ರದ ಮೇಲ್ಮನೆ ಎಲೆಕ್ಷನ್ ಏನಿದೆ ಅಲ್ಲಿ ಮೈತ್ರಿ ಬೇಡ, ಇದು ಮುಂದುವರಿಸೋದು ಬೇಡ, ಸ್ವತಂತ್ರವಾಗಿ ಹೋಗೋಣ. ಈಗ ಒಕ್ಕಲಿಗ ಮತಗಳು ಅಂಥದ್ದು ಕನ್ಸಿಡರು ಆಗಲ್ಲ ಈ ಎಲ್ಲ ಚುನಾವಣೆಗಳಲ್ಲಿ. ಹಾಗಾಗಿ ತಲೆನೋವು ಬೇಡ ಅನ್ನುವಂಥ ವರದಿಯನ್ನು ಹೈಕಮಾಂಡ್ಗೆ ಕೊಟ್ಟಿದೆ ಸಂಘ ಪರಿವಾರ ಅಂತ ಹೇಳಲಾಗ್ತಿದೆ. ಈ ಹೊರೆಯನ್ನು ನಾವು ಹೊತ್ತರೆ ಭವಿಷ್ಯದಲ್ಲೂ ಕಾಸ್ಟ್ಲಿ ಆಗುತ್ತೆ ಅನ್ನುವ ಮೂಲಕ. ಸೊ ಈಗಾಗಿದ್ದಾಗ ಹೋಗಿದೆ. ಒಂದು ಹಂತದ ಎಲೆಕ್ಷನ್ ಕರ್ನಾಟಕದಲ್ಲಿ ಫಿನಿಶ್ ಆಯಿತು. ಈಗ ಇನ್ನೊಂದು ನಡೆಯೋದಿಕ್ಕಿದೆ. ಇದರಲ್ಲೇ ಏನು ಎಫೆಕ್ಟ್ ಆಗುತ್ತೋ ಅನ್ನೋ ಆತಂಕದಲ್ಲಿರುವಾಗ ಮುಂದಿನ ದಿನಗಳಲ್ಲಿ ಬೇಡವೇ ಬೇಡ ಅನ್ನುವಂಥ ವರದಿ ಹೋಗಿರೋ ಬಗ್ಗೆ ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಪದವೀಧರ ಶಿಕ್ಷಕರ ಕ್ಷೇತ್ರದ ಎಲೆಕ್ಷನ್ನಲ್ಲಿ ಮೈತ್ರಿಗೆ 4:2 ಸೂತ್ರದ ಮೂಲಕ ಮಾತುಕತೆ ಆಗಿರೋದ್ರ ಬಗ್ಗೆಯೂ ಕೇಳಿಬರ್ತಿದೆ. JDSಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ದಕ್ಷಿಣ ಕೊಡೋದು, BJPಗೆ ಆಗ್ನೇಯ ಬೆಂಗಳೂರು ಪದವೀಧರ ಕ್ಷೇತ್ರ, ನೈಋತ್ಯ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು, ಈ ಥರ ಮೈತ್ರಿ ಮಾಡಿಕೊಳ್ಳುವಂಥ ಮಾತುಕತೆ ಆಲ್ರೆಡಿ ಒಂದು ಹಂತಕ್ಕೆ ಫೈನಲ್ ಆಗಿರೋ ಬಗ್ಗೆ ಕೇಳಿಬರ್ತಿದೆ. ಬಟ್ ಈ ಮಾತುಕತೆಯನ್ನು ಮುರಿಯುವ ಸಾಧ್ಯತೆಯೂ ಇದೆ. ಸಾಕು ಸಹವಾಸ ಅನ್ನೋ ಮಟ್ಟಿಗೆ BJPಗೆ ಟೆನ್ಷನ್ ಆಗಿದೆಯಾ? JDS ಜೊತೆ ಇದ್ದರೆ ಅನುಕೂಲ ಇದೆ ನಾಳೆ. ಯಾಕಂದರೆ ಓಪನ್ ಆಗಿ ಹೇಳ್ತಿರೋದಲ್ವ BJPಗರು, JDSನವರು ಸರ್ಕಾರ ಲೋಕಸಭೆ ಚುನಾವಣೆ ಆದಮೇಲೆ ಇರಲ್ಲ, BJP ಬರುತ್ತೆ, ಇವರು ರೈತಪರ ಸರ್ಕಾರ ಬರುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿರೋದು. ಮೈತ್ರಿ ಮತ್ತೊಂದು ಶಾಸಕರ ಸಂಖ್ಯೆ ಕಡಿಮೆ ಆದರೂ ಒಂದು ಬಲ ಇರ್ತಿತ್ತು ಅಂಥ ಲೆಕ್ಕಾಚಾರನೂ ಇತ್ತೇನೋ ರಾಜ್ಯ ನಾಯಕರಿಗೆ, ಆಪರೇಷನ್ನು ಇನ್ನೊಂದು ಅಂತ. ಅಥವಾ ಇಬ್ಬರ ಅಲ್ಲಿರುವಂಥ ಕಾಂಗ್ರೆಸ್ ನಾಯಕತ್ವ ಜಟಾಪಟಿಯಲ್ಲಿ ಲಾಭ ಪಡಿಬಹುದು ಅಂತ. ಈಗ ಅದೆಲ್ಲಕ್ಕಿಂತ ಪ್ರಮುಖವಾಗಿ ಪಕ್ಷಕ್ಕಿರುವಂಥ ಗೌರವವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಅನಿವಾರ್ಯತೆ ಎದುರಾಗಿದೆ. JDSಗೆ ಶಾಸಕರನ್ನು ಹಿಡಿದಿಟ್ಕೊಳ್ಳೋದೇ ಈಗ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಎಲ್ಲ ಮುಜುಗರದಿಂದ ತಮ್ಮ ರಾಜಕೀಯ ಭವಿಷ್ಯ ಎಲ್ಲ ಹಾಳಾಗತ್ತೋ ಅನ್ನೋ ಕಾರಣಕ್ಕೆ ಕೆಲವರು ಬೇಲಿ ಹಾರೋದಕ್ಕೆ ರೆಡಿ ಆದಂಗೂ ಕಾಣಿಸ್ತಾ ಇದೆ JDSನಲ್ಲಿ ಶಾಸಕರು. ಸೊ ಈ ಎಲ್ಲ ಬೆಳವಣಿಗೆಯ ನಡುವೆ RSS ಕಟ್ಟುನಿಟ್ಟಿನ ಕ್ರಮ ಜರುಗಿಸೋದಕ್ಕೆ ವರದಿಯನ್ನು ಇಟ್ಟಿದೆ ಅನ್ನೋದು ಲೇಟೆಸ್ಟ್ ರಿಪೋರ್ಟ್ ಕೇಳಿ ಬರ್ತಾ ಇರೋದು. ಮುಂದಿನ ದಿನಗಳಲ್ಲಿ ಮೈತ್ರಿ ಬೇಡ ಅಂತ. ಯಾಕಂದರೆ ಇದು ಬರೀ ಲೋಕಸಭಾ ಚುನಾವಣೆಗೆ ಅಂತ ಪ್ಲ್ಯಾನ್ ಆಗಿದ್ದಲ್ಲ, ಭವಿಷ್ಯದಲ್ಲಿ ಭದ್ರ ಮಾಡ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ. ಆಮೇಲೆ ಕುಮಾರಸ್ವಾಮಿ ಅವ್ರು ನೋಡಿ ಬಹಳ ಪ್ರಯತ್ನ ಪಡ್ತಿದ್ದಾರೆ. BJPಗೆ ಯಾಕೆ ಲಿಂಕ್ ಮಾಡ್ತೀರಿ, ಮೋದಿ ತನಕ ಯಾಕೆ ತೊಗೊಂಡು ಹೋಗ್ತೀರಿ, ಅವ್ರಿಗೇನು ಸಂಬಂಧ, ಮೈತ್ರಿಯಲ್ಲಿ ನಮಗೆ ಬಿಟ್ಟು ಕೊಟ್ಟಿದ್ರು, ಅವ್ರು ಆ ಟಿಕೆಟ್ ಕೊಟ್ಟಿದ್ದು ಪ್ರಜ್ವಲ್ಗೆ ಮೊದಲೇ ಗೊತ್ತಿತ್ತ. ಅಂದರೆ ತುಂಬಾ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಮೈತ್ರಿಯನ್ನು ಸೇಫ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಯಾಕಂದರೆ JDSಗೆ ಪ್ಲಸ್ಸು ಮೈನಸ್ಸು ಎರಡೂ ಕುಟುಂಬನೇ ಆಗಿತ್ತು. ಏನೇ ಆದರೂ ಹಾಸನದಲ್ಲಿ ರೇವಣ್ಣ ಕೋಟೆ ಭದ್ರವಾಗಿತ್ತು. ಈಗ ಅದು ತಲೆ ಕೆಳಗಾಗುವಂತಹ ಸಂದರ್ಭ ಇದೆ. ಕಾಂಗ್ರೆಸ್ಸಲ್ಲಿ ಆವರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬಹುದು. ಈಗ ಕಬ್ಬಿಣ ಕಾದಿದೆ, ಹೊಡೆದ್ರೆ ಈಗಲೇ ಬಂತು ಅಂತ.
ಇಲ್ಲಿ ದೇವೇಗೌಡರಿಗೂ ವಯಸ್ಸಾಗಿದೆ, ಅವರು ಆ್ಯಕ್ಟಿವ್ ಆಗಿ ಇನ್ನೂ ತುಂಬ ರಾಜಕೀಯದಲ್ಲಿ ಸಕ್ರಿಯವಾಗಿರುವುದು ಕಷ್ಟ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಪಕ್ಷದ ಮತ್ತು ತನ್ನ ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ BJPಯ ಆಸರೆ ಬೇಕಿತ್ತು. ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನನೂ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಸೊ ಮ್ಯೂಚುವಲಿ JDS BJP ನಡುವೆ ಭವಿಷ್ಯದ ಲೆಕ್ಕಾಚಾರದಲ್ಲಿ ಏನು ಮಾತುಕತೆಗಳಾಗಿದ್ವು ಅವೆಲ್ಲ ತಲೆ ಕೆಳಗಾಗುವ ಸಾಧ್ಯತೆ ಇದೆಯಾ ಇದೊಂದು ಪೆನ್ ಡ್ರೈವ್ ಬ್ಲಾಸ್ಟ್ನಿಂದ? ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.